ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಶ್ರಮ ಕಾರ್ಡ್ಗೆ ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡಿ ಪಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಬೇಕು ಅಂದರೆ ಈಗ ಈ ಶ್ರಮ ಕಾರ್ಡ್ನ ಕಡ್ಡಾಯ ಮಾಡಿದ್ದಾರೆ. ಹಾಗೆ ನಿಮಗೆ ಈ ಶ್ರಮ ಕಾರ್ಡ್ ಮಾಡಿಸ್ಕೊಳ್ಳೋದ್ರಿಂದ ನೀವು ಮಾಡಿಸ್ಕೊಂಡಿದ್ದ ತಕ್ಷಣ ಕೂಡ ನಿಮಗೆ 2 ಲಕ್ಷ ರೂಪಾಯಿ ಲೈಫ್ ಇನ್ಶೂರೆನ್ಸ್ ಕೂಡ ಕವರ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಈ ಶ್ರಮ ಕಾರ್ಡ್ಗೆ ಮೊಬೈಲಲ್ಲೂ ಕೂಡ ಅಪ್ಲೈ ಮಾಡ್ಕೋಬಹುದು. ಯಾವ ರೀತಿ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ ಸ್ನೇಹಿತರೆ. ನೀವು ಈ ಶ್ರಮ ಪೋರ್ಟಲ್ನ ಓಪನ್ ಮಾಡ್ಕೊಂಡಿದ ನಂತರ ಇಲ್ಲಿ ಕೆಳಗಡೆ ಒಂದು ಸ್ಕ್ರೋಲ್ ಆಗ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಆಕ್ಸಿಡೆಂಟಲ್ ಡೆತ್ ಆ್ಯಂಡ್ ಡಿಸಬಿಲಿಟಿ ಕ್ಲೈಮ್ ಅಂತೇಳಿ ನೀವು ಈ ಕಾರ್ಡ್ನ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳೋದಾದ್ರೆ, ಸಪೋಸ್ ನೀವು ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಒಂದು PDF ಓಪನ್ ಆಗ್ತದೆ. ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ನಿಮಗೆ ಇಲ್ಲಿ 3ನೇ ಪೇಜಲ್ಲಿ ಬನ್ನಿ. ನೀವೀಗ ಇಲ್ಲಿ ನೋಡ್ಬೋದು, ನಿಮ್ಮದು ಈ ಕಾರ್ಡು ಆದ ತಕ್ಷಣ ನಿಮ್ಗೆ ಏನಾದರೂ ಡೆತ್ ಆಯಿತು ಅಂದರೆ, ಆಕ್ಸಿಡೆಂಟಲ್ ಡೆತ್ ಆಯಿತು ಅಂದರೆ ನಿಮಗೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಹಾಗೆಯೇ ನಿಮ್ಗೆ ಏನಾದರೂ ಫಿಸಿಕಲಿ ಡಿಸಬಿಲಿಟಿ ಅಂದರೆ ಹ್ಯಾಂಡಿಕ್ಯಾಪ್ಟ್ ಆಯಿತು ಅಂದರೆ ನಿಮಗೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಹಾಗೆಯೇ ಪಾರ್ಸಿಯಲ್ ಆಯಿತು ಅಂದರೆ ಭಾಗಶಃ ಹಾನಿ ಆಯಿತು ಅಂದರೆ ನಿಮಗೆ 1 ಲಕ್ಷ ರೂಪಾಯಿ ನಿಮಗೆ ಇಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ. ಹಾಗೆಯೇ ಇದು 31 ಮಾರ್ಚ್ 2022 ನಂತರ ಮಾಡ್ಕೊಂಡಿರತಕ್ಕಂಥ ಕಾರ್ಡ್ದಾರರಿಗೆಲ್ಲರಿಗೂ ಇದು ಅನ್ವಯಿಸುತ್ತೆ. ಈ ರೀತಿ ನಿಮ್ಮ ಈ ಕಾರ್ಡ್ ಮಾಡ್ಕೊಂಡಿದ್ದ ತಕ್ಷಣ ಕೂಡ ನಿಮಗೆ ಬೆನಿಫಿಟ್ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಈ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಈ ಶ್ರಮ ಪೋರ್ಟಲ್ ಓಪನ್ ಮಾಡ್ಕೊಂಡಿದ್ದಾಗ ಈ ರೀತಿ ಆಪ್ಷನ್ಗಳು ಓಪನ್ ಆಗ್ತವೆ. ನೀವು ಇವಾಗ ಈ ಶ್ರಮ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ಸ್ನೇಹಿತರೆ. ಮೊದಲಿಗೆ ನೀವು ಇಲ್ಲಿ ರಿಜಿಸ್ಟರ್ ಈ ಶ್ರಮ ಅಂತ ಇದೆ, ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೊದಲಿಗೆ ನಿಮಗೆ ಆಧಾರ್ಗೆ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ನ ಕೇಳುತ್ತೆ. ಮೊದಲನೇ ಆಪ್ಷನ್ಗೆ ನೀವು ಆ ಕಾಲಮ್ಗೆ ಹಾಕಿ, ನಂತರ ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ್ನ ಫಿಲಪ್ ಮಾಡಿ. ಹಾಗೆಯೇ ನೀವು PF ಎಂಪ್ಲಾಯಿ ಅಂತ ಕೇಳುತ್ತೆ. ಹಾಗೆಯೇ ESI ಬರುತ್ತಾ ನಿಮಗೆ ಅಂತ ಕೇಳುತ್ತೆ. ನೀವು ಎರಡನ್ನೂ ಕೂಡ ಇಲ್ಲಿ ನೋ ಅಂತ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ಎಸ್ ಅಂತ ಮಾಡ್ಕೊಂಡ್ರೆ ನಿಮಗೆ ಈ ಶ್ರಮ ಕಾರ್ಡ್ ಎಲಿಜಿಬಿಲಿಟಿ ಬರಲ್ಲ. ನಾನೀಗ ಸೆಂಡ್ OTP ಅಂತ ಮಾಡಿದೆ. ಈ ರೀತಿ ನೆಕ್ಸ್ಟ್ ಪೇಜಲ್ಲಿ ಒಂದು ಬಾಕ್ಸ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ಮತ್ತೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ, ಇಲ್ಲಿ ನೀವು OTP ಅನ್ನೋ ಆಪ್ಷನ್ನ ನೀವು ಅಲ್ಲಿ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ, ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಹಾಕಿ, ನೀವು ಇಲ್ಲಿ ಟರ್ಮ್ ಅಂಡ್ ಕಂಡೀಷನ್ ಬಾಕ್ಸ್ ಅಕ್ಸೆಪ್ಟ್ ಮಾಡಿ ನೀವು ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಮಾಡಿದ ನಂತರ ನಿಮಗೆ ಈ ರೀತಿ ಮತ್ತೆ ಒಂದು OTP ಬರುತ್ತೆ. ಆ OTPನ ಆ ಬಾಕ್ಸಲ್ಲಿ ಹಾಕಿ ನೀವು ವ್ಯಾಲಿಡೇಟ್ ಅಂತ ಮಾಡಬೇಕಾಗತ್ತೆ. ವ್ಯಾಲಿಡೇಟ್ ಆದ ನಂತರ ಈ ರೀತಿ ನಿಮ್ದು ಈ ಶ್ರಮ ಕಾರ್ಡ್ನ ಹೋಮ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಸ್ನೇಹಿತರ, ಮೊದಲಿಗೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಹಾಗೆ ನಿಮ್ಮದು ಮೇಲ್ ಫಿಮೇಲ ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ನೀವು ಇಲ್ಲಿ ಜಸ್ಟ್ ಕಂಟಿನ್ಯೂ ಅಂತ ಮಾಡಿ. ಸ್ನೇಹಿತರೆ, ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇದು ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ 5 ಸ್ಟೆಪ್ ಕೂಡ ಸಂಪೂರ್ಣವಾಗಿ ತುಂಬಬೇಕಾಗ್ತದೆ. ನಾನು 5 ಸ್ಟೆಪ್ಗಳನ್ನು ಕೂಡ ಸಂಪೂರ್ಣವಾಗಿ ತುಂಬಿ ನಿಮಗೆ ಎಂಡ್ ತನಕನೂ ಕೂಡ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ. ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ನೆಕ್ಸ್ಟ್ ಪೇಜ್ ಈ ರೀತಿ ಬಂದಾಗ ನೀವು ಇಲ್ಲಿ ಇಮೇಲ್ ಇದೆ ಅಂತ ಕೇಳುತ್ತೆ. ಇದು ಮ್ಯಾಂಡೇಟ್ರಿ ಇಲ್ಲ. ಯಾವುದು ಸ್ಟಾರ್ ಮಾರ್ಕ್ ಇದೆ ಅಂದರೆ ರೆಡ್ ಮಾರ್ಕ್ ಇದೆ ಅಲ್ಲ ನೋಡಿ, ಅದೆಲ್ಲ ಫಿಲಪ್ ಮಾಡಬೇಕಾಗತ್ತೆ. ಹಾಗೆಯೇ ನಿಮ್ಮದು ಮ್ಯಾರೇಜಿಯಲ್ ಸ್ಟೇಟಸ್ ಅಂದರೆ ನಿಮಗೆ ಮದುವೆ ಆಗಿದೆ ಅಂತ ಕೇಳುತ್ತೆ. ಹಾಗೆ ನಿಮ್ಮ ಫಾದರ್ ನೇಮು ಮದರ್ ನೇಮನ್ನು ಹಾಕಿ, ನಿಮ್ಮ ಕ್ಯಾಟಗರಿ OBCನ SC STನ ಅಂತ ಕೇಳುತ್ತೆ. ಯಾವುದಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನೀವು ಇಲ್ಲಿ ಬ್ಲಡ್ ಗ್ರೂಪ್ ಕೇಳುತ್ತೆ. ಇದು ಕಂಪಲ್ಸರಿ ಇಲ್ಲ, ಬೇಕಿದ್ರೆ ಹಾಕೋಬಹುದು. ನಂತರ ನೆಕ್ಸ್ಟ್ ಆಪ್ಷನು ಡಿಸಬಿಲಿಟಿ ಇದೆ ಅಂತ ಕೇಳುತ್ತೆ. ನೀವು ಅದನ್ನು ಎಸ್ ಇದ್ರೆ ಎಸ್, ನೋ ಇದ್ರೆ ನೋ ಮಾಡ್ಕೊಳ್ಳಿ. ಹಾಗೆಯೇ ನೀವು ಇಲ್ಲಿ ಕೆಳಗಡೆ ನ್ಯಾಮಿನಿ ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಮೊದಲಿಗೆ ನ್ಯಾಮಿನಿ ಯಾರು ಕೊಡ್ತಾ ಇದ್ದೀರಿ ಅವ್ರ ಹೆಸರು, ಅವ್ರ ಡೇಟ್ ಆಫ್ ಬರ್ತು, ಹಾಗೆಯೇ ಅವ್ರ ಜೆಂಡರು, ಹಾಗೆಯೇ ಅವ್ರಿಗೂ ನಿಮಗೂ ಇರ್ತಕ್ಕಂಥ ಸಂಬಂಧಗಳು, ಹಾಗೆಯೇ ಅವರ ಅಡ್ರೆಸ್ಸು, ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಯಾರ್ದು ನ್ಯಾಮಿನಿ ಕೊಡ್ತಾ ಇದ್ದೀರಿ ಅವ್ರ ಅಡ್ರೆಸ್ನ ಫುಲ್ ಫಿಲ್ ಮಾಡಬೇಕಾಗತ್ತೆ. ಮಾಡಿದ ನಂತರ ಇಲ್ಲಿ ಅವ್ರದ್ದು ನ್ಯಾಮಿನಿ ಅವ್ರದ್ದು ಫೋನ್ ನಂಬರ್ ಇದ್ದರೆ ಅಲ್ಲಿ ಹಾಕಬೇಕಾಗತ್ತೆ. ಎಲ್ಲ ಫಿಲ್ ಮಾಡಿದ ನಂತರ ನೀವು ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಅಂತ ಮಾಡಬೇಕಾಗತ್ತೆ. ಇವಾಗ ನಾನು ಎಲ್ಲ ಫಿಲ್ ಮಾಡಿದ್ದೀನಿ. ಫಿಲ್ ಮಾಡಿದ ನಂತರ ಈಗ ಸೇವ್ ಅಂಡ್ ಕಂಟಿನ್ಯೂ ಅಂತ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೆಕ್ಸ್ಟ್ ಪೇಜು ನೀವು ಸೇವ್ ಅಂಡ್ ಕಂಟಿನ್ಯೂ ಮಾಡಿದ ನಂತರ ಈ ರೀತಿ ನೆಕ್ಸ್ಟ್ ಪೇಜು ಓಪನ್ ಆಗ್ತದೆ. ಇಲ್ಲಿ ನಿಮ್ಮದು ರೆಸಿಡೆನ್ಷಿಯಲ್ ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಮೊದಲಿಗೆ ನಿಮ್ಮ ಸ್ಟೇಟ್ನ ಚೂಸ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಇಲ್ಲಿ ಡಿಸ್ಟಿಕ್ನ ಚೂಸ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಹಾಗೆಯೇ ನಿಮ್ಮ ಸ್ಟೇಟು ಸ್ಪೆಸಿಫಿಕ್ ID ಕೇಳುತ್ತೆ. ಇದನ್ನು ನೆಸೆಸರಿ ಇಲ್ಲ, ಅದನ್ನು ಹಾಗೆ ಬಿಟ್ಬಿಡಿ. ನಂತರ ಇಲ್ಲಿ ಕರೆಂಟ್ ಅಡ್ರೆಸ್ನ ಕೇಳುತ್ತೆ. ಕೆಳಗಡೆ ಬನ್ನಿ. ಇಲ್ಲಿ ಅರ್ಬನ್ ರೂರಲ್ ಅಂತ ಕೇಳುತ್ತೆ. ನೀವು ಗ್ರಾಮೀಣ ಪ್ರದೇಶ ಆಗಿರೋ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಅಡ್ರೆಸ್ 1 ಅಡ್ರೆಸ್ 2ಗೆ ನಿಮ್ಮ ಅಡ್ರೆಸ್ನ ಫಿಲ್ ಮಾಡಿ. ಹಾಗೆ ನಿಮ್ಮ ಡಿಸ್ಟಿಕ್ಕು, ತಾಲೂಕು, ಪಿನ್ ಕೋಡ್ ಎಲ್ಲ ಹಾಕಿ. ಹಾಗೆಯೇ ಈಗ ಆಲ್ರೆಡಿ ಈ ಅಡ್ರೆಸ್ಸಲ್ಲಿ ಎಷ್ಟು ವರ್ಷದಿಂದ ಸ್ಟೇ ಆಗಿದ್ದೀರಿ ಅಂತ ಕೇಳುತ್ತೆ. ನೀವು ಎಷ್ಟು ವರ್ಷದಿಂದ ವಾಸವಾಗಿದ್ದೀರಿ ಅದನ್ನು ಅಲ್ಲಿ ಚೂಸ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಮತ್ತೆ ಕೆಳಗಡೆ ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ. ನಿಮ್ಮದು ಎರಡು ಕೂಡ ಕರೆಂಟ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡು ಕೂಡ ಸೇಮ್ ಆಗಿದ್ರು ಕೂಡ ಎರಡನ್ನೂ ಕೂಡ ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ನಿಮ್ಮ ವಿಲೇಜು, ಹಾಗೆ ನಿಮ್ಮ ಪೋಸ್ಟು, ನಿಮ್ಮ ಹೋಬಳಿ, ನಿಮ್ಮ ತಾಲೂಕು, ನಿಮ್ಮ ಡಿಸ್ಟಿಕ್ಕು, ನಿಮ್ಮ ಪಿನ್ ಕೋಡು ಎಲ್ಲನೂ ಫಿಲಪ್ ಮಾಡಿದ ನಂತರ ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಅಂತ ಮಾಡಬೇಕಾಗತ್ತೆ. ನಂತರ ನೀವು ಸ್ವಲ್ಪ ವೆಯ್ಟ್ ಮಾಡಿ. ನೆಕ್ಸ್ಟ್ ಪೇಜು ಈ ರೀತಿ ಆಟೋಮೆಟಿಕ್ಕಾಗಿ ಅದೇ ರೀಲೋಡ್ ಆಗುತ್ತೆ. ಇಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕೇಳುತ್ತೆ. ಇದು ಸಿಂಪಲ್ ಸ್ಟೆಪ್ಪು. ನೀವು ಓದಿದ್ರೆ ಇಲ್ಲಿ ಬಾಕ್ಸ್ನ ಜಸ್ಟ್ ಚೂಸ್ ಮಾಡಿದ್ರು ಸಾಕು. ಅಲ್ಲಿ ನೀವು ಏನು ಓದಿದ್ದೀರಾ ಅಂತ ಕೇಳುತ್ತೆ. ಪ್ರೈಮರಿ ಸ್ಕೂಲ, ಮಿಡ್ಲ್ ಸ್ಕೂಲ, ನೀವು ಏನು ಓದಿದ್ದೀರಾ, ಗ್ರಾಜುಯೇಟಾ, ಅದನ್ನು ಚೂಸ್ ಮಾಡಿ.
ಇಲ್ಲಿ ಚೂಸ್ ಅಪ್ಲೋಡ್ ಫೈಲ್ ಅಂತ ಕೇಳುತ್ತೆ. ಒಂದು ವೇಳೆ ನಿಮ್ಮ ಮಾಸ್ ಕಾರ್ಡ್ ಇತ್ತು ಅಂದರೆ ಅಪ್ಲೋಡ್ ಮಾಡ್ಬೋದು, ಇದೇನು ಕಂಪಲ್ಸರಿ ಇಲ್ಲ, ಹಾಗೇನೆ ಬೇಕಾದ್ರೆ ಬಿಡ್ಬೋದು. ಹಾಗೇನೆ ನೀವು ಇಲ್ಲಿ ಮಂತ್ಲಿ ಎಷ್ಟು ಇನ್ಕಮ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ನೀವು ಇಲ್ಲಿ ಬಿಲೋ 10,000 ಅಂತ ಚೂಸ್ ಮಾಡ್ಕೊಳ್ಳಿ, ಅದು ಲಾಸ್ಟ್ ಆಪ್ಷನು. ಅದಕ್ಕಿಂತ ಕಮ್ಮಿ ಚೂಸ್ ಮಾಡ್ಕೊಳಕ್ಕಾಗಲ್ಲ. ಹಾಗೆ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಮಾಡಿ. ನಂತರ ಸ್ನೇಹಿತರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಕೇಳುತ್ತೆ ಆರ್ ಯು ವರ್ಕಿಂಗ್ ವಿತ್ ಎನಿ ಪ್ಲಾಟ್ಫಾರ್ಮ್, ಜೊಮ್ಯಾಟೊ ಅಥವಾ ಸ್ವಿಗ್ಗಿಲಿ ಏನಾದ್ರು ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಪ್ರೈಮರಿ ಆಕ್ಯುಪೇಷನ್, ನೀವು ಪ್ರಾಥಮಿಕ ಉದ್ಯೋಗ ಯಾವುದು ಅಂತ ಕೇಳುತ್ತೆ. ನಾನಿಲ್ಲಿ ಲೈಬರ್ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಜಸ್ಟ್ ಅಕ್ಷರ ಟೈಪ್ ಮಾಡಿದ್ರೆ ಸಾಕು, ಅದೇ ಆಪ್ಷನ್ ತೋರಿಸುತ್ತೆ. ಒಂದು ವೇಳೆ ನಿಮಗೆ ಯಾವ ಆಪ್ಷನ್ ಚೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಐ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ಒಂದು PDF ಓಪನ್ ಆಗ್ತದೆ. ಇಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕೆಲಸಕ್ಕೂ ಕೂಡ ಒಂದೊಂದು ಕೋಡ್ನ ಕೊಟ್ಟಿದ್ದಾರೆ. ಈ ಕೋಡ್ ಒಳಗೆ ನಿಮ್ಮದು ಸ್ಕ್ರೋಲ್ ಮಾಡಿಕೊಂಡು ಯಾವ ಕೆಲಸ ಬರುತ್ತೆ ಅದನ್ನು ನೀವು ಸ್ಪೆಸಿಫಿಕ್ ಆಗಿ ಹಾಕಬೇಕಾಗ್ತದೆ. ಸ್ನೇಹಿತರೆ ಇವಾಗ ನೆಕ್ಸ್ಟ್ ಎಷ್ಟು ವರ್ಷದಿಂದ ಉದ್ಯೋಗ ಮಾಡಿದ್ದೀರಿ ಅಂತ ಕೇಳುತ್ತೆ. 20 ವರ್ಷ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನೆಕ್ಸ್ಟ್ ಅಂತ ಮಾಡಿದೆ. ಇವಾಗ ಲಾಸ್ಟ್ ಸ್ಟೇಜು, ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ನ ಕೇಳುತ್ತೆ. ಅಕೌಂಟ್ ನಂಬರ್ ಎರಡು ಕೂಡ ಕನ್ಫರ್ಮ್ ಮತ್ತು ಸೇಮ್ ಅಕೌಂಟ್ ಎರಡು ಕೂಡ ಹಾಕಿ, ಹಾಗೆಯೇ ಅಕೌಂಟ್ ಹೋಲ್ಡರ್ಸ್ ನೇಮ್ನ ಹಾಕಿ, IFSC ಕೋಡ್ ಎಲ್ಲ ಹಾಕಿ ನೀವು ಸಬ್ಮಿಟ್ ಮಾಡ್ತು ಅಂದರೆ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಮಾಡಬೇಕಾಗತ್ತೆ. ಈ ರೀತಿ ಒಂದು ಪ್ರಿವ್ಯೂ ಓಪನ್ ಆಗುತ್ತೆ. ನಿಮ್ಮ ಫೋಟೋ ಸಮೇತ, ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಫೋಟೋ ಸಮೇತ ಈ ಥರ ಪ್ರಿವ್ಯೂ ಓಪನ್ ಆಗುತ್ತೆ. ಎಲ್ಲ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ. ಒಂದು ವೇಳೆ ತಪ್ಪಿತ್ತು ಅಂದರೆ ಇಲ್ಲಿ ಎಡಿಟ್ ಮಾಡ್ಬೋದು. ಹಾಗೆಯೇ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಮಾಡಿದ ನಂತರ ನಿಮಗೆ ಈ ರೀತಿ ಈ ಶ್ರಮ ಕಾರ್ಡ್ನ ಡಿಜಿಟಲ್ ಕಾರ್ಡು ಶೋ ಆಗುತ್ತೆ. ಇದನ್ನು ನೀವು ಡೌನ್ಲೋಡ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ಪ್ರಿಂಟ್ ಬೇಕಾದ್ರೂ ಕೊಡ್ಬೋದು. ಇವಾಗ ಇದನ್ನು ನೀವು ಲ್ಯಾಮಿನೇಷನ್ ಮಾಡಿ ನೀವು ಎಲ್ಲ ಕಾರ್ಯಕ್ಕೂ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಬಳಕೆ ಮಾಡ್ಕೋಬೋದು ಸ್ನೇಹಿತರೆ. ಈ ರೀತಿ ಮನೆಯಲ್ಲೇ ಕೂತು ಕೂಡ ನೀವು ಈ ಶ್ರಮ ಕಾರ್ಡ್ಗೆ ಅಪ್ಲೈ ಮಾಡಿ ಸಕ್ಸಸ್ಫುಲ್ ಆಗಿ ನಿಮ್ಮ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಸರ್ಕಾರದ ವಿವಿಧ ಸೌಲಭ್ಯಗಳನ್ನ ಪಡ್ಕೋಬಹುದು. ಸ್ನೇಹಿತರೆ ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.